ಹಲೋ ಎವ್ರಿವನ್. ಇದೊಂದು ಮಿನಿ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಅಮ್ಮನ ಮನೆಗೆ ಬಂದಿದ್ದೆ. ಅಮ್ಮನ ಮನೇಲೆ ಶ್ರೀರಾಮ ನವಮಿ ಯಾವ ರೀತಿ ಆಚರಿಸ್ತಿದ್ದೀವಿ ಅಂತ ತೋರಿಸ್ತಾ ಇದ್ದೀನಿ. ಪ್ರತಿದಿನ ಅಮ್ಮ 4:30 5 ಗಂಟೆಗೆಲ್ಲ ಎದ್ದು ಹಾಲು ಕಾಯಿಸ್ತಾರೆ. ಈ ರೀತಿ ಸ್ಟವ್ಗೆಲ್ಲ ಪೂಜೆ ಮಾಡಿ ನಮಸ್ಕಾರ ಮಾಡಿಕೊಂಡು ಹಾಲು ಕಾಯಿಸ್ತಾರೆ. ತುಂಬ ಸಾಂಪ್ರದಾಯಿಕ ಮಹಿಳೆ ಅಂತಲೇ ಹೇಳ್ಬೋದು ಅಮ್ಮ. ನೆಕ್ಸ್ಟು ನಿಮ್ಮೆಲ್ಲರ ಮನೆಯಲ್ಲೂ ರಾಮನವಮಿಗೆ ಏನೇನು ಆಚರಿಸ್ತೀವೋ ಅದೇ ಅಡುಗೆಗಳನ್ನ ಮಾಡಿದ್ವಿ. ಕೋಸಂಬರಿಗೆ ಹೆಸರುಬೇಳೆ, ಕಾಯಿ ತುರಿ, ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ನಿಂಬೆಹಣ್ಣು, ಸೌತೆಕಾಯಿ ಇದನ್ನೆಲ್ಲ ಹಾಕಿ ಕೋಸಂಬರಿ ಮಾಡಿದರು ಅಮ್ಮ. ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ನಾನು ಸ್ವಲ್ಪ ಬೆಲ್ಲ ಎಲ್ಲ ಕುಟ್ಟು ಇಟ್ಟಿದ್ದೆ. ನನ್ನ ಕೈಲಿ ಏನೂ ಅಡುಗೆ ಮಾಡಿಸಲ್ಲ ಅಮ್ಮ, ತುಂಬಾ ರೆಸ್ಟ್ ಕೊಡ್ತಾರೆ. ಪಾನಕ ಮಾಡಿದ್ರು ಆ್ಯಸ್ ಯೂಶ್ವಲ್, ನೀರು, ಬೆಲ್ಲ ಮತ್ತು ನಿಂಬೆಹಣ್ಣು, ಸ್ವಲ್ಪ ಕಾಯಿ ತುರಿ, ಒಂದು ಚಿಟಿಕೆಯಷ್ಟು ಕಾಯಿ ತುರಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಏಲಕ್ಕಿ ಪುಡಿ, ಇದೆಲ್ಲ ನೈವೇದ್ಯಕ್ಕೆ ಪ್ರಿಪೇರ್ ಮಾಡ್ತಿದ್ದಾರೆ. ಅಮ್ಮಂಗೆ ದೈವ ಭಕ್ತಿ ತುಂಬ ಜಾಸ್ತಿ.